ಅತೃಪ್ತ ಹೆಣ್ಣು ತನ್ನ ಗಂಡನ ಬಳಿ ಸಿಗದಿರುವುದನ್ನ ಬೇರೆ ಗಂಡಸಿನ ಬಳಿ ಹುಡುಕಿದ್ಲು ಈ ಪಲ್ಲವಿ. ಹೂವಿನ ಹಂದರ, ಕೆಂಪು ರೇಷ್ಮೆ ಸೀರೆಯ ಗಮಲು ಮತ್ತು ಮದುವೆಯ ಮನೆಯ ಆ ಗದ್ದಲದ ನಡುವೆಯೂ ಪಲ್ಲವಿಯ ಕಣ್ಣುಗಳಲ್ಲಿ ಹೊಸ ಲೋಕವೊಂದರ ಕನಸಿತ್ತು. ಬಾಲ್ಯದಿಂದಲೂ ಅಮ್ಮ ಹೇಳ್ತಿದ್ದಂತಹ ಕಥೆಗಳು, ಸಿನಿಮಾದಲ್ಲಿ ನೋಡುತ್ತಿದ್ದಂತಹ ಅದ್ಭುತವಾದ ಪ್ರೇಮಕಾವ್ಯ ಇವೆಲ್ಲವೂ ಇಂದು ಅವಳ ಜೀವನದಲ್ಲಿ ನನಸಾಗುವ ಸಮಯ ಅನ್ನೋದು ಹತ್ತಿರ ಆಗಮಿಸಿತ್ತು. ನವೀನ್ ಕೈ ಹಿಡಿದ ಪತಿ ಅವನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದಿದ್ರೂ ಮದುವೆಯ ನಂತರ ಎಲ್ಲವೂ ಸರಿಯಾಗತ್ತೆ, ಅವನ ಪ್ರೀತಿ ನಿನ್ನನ್ನು ಆವರಿಸಿಕೊಳ್ತದೆ ಎಂದು ಗೆಳತಿಯರು ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಗುಯ್ಗುಡ್ತಾ ಇದ್ವು. ಪಲ್ಲವಿ ತನ್ನ ಕೋಣೆಯಲ್ಲಿ ಕುಳಿತ ಕನ್ನಡಿಯ ಮುಂದೆ ತನ್ನನ್ನೇ ತಾನು ನೋಡ್ಕೊಳ್ತಾ ಇದ್ಲು. ಆಭರಣಗಳ ಭಾರಕ್ಕಿಂತ ಹೆಚ್ಚಾಗಿ ನವೀನ್ ತನ್ನನ್ನು ಹೇಗೆ ಬರಮಾಡ್ಕೊಳ್ಬಹುದು ಎಂಬ ಕುತೂಹಲದ ಭಾರವೇ ಅವಳಿಗೆ ಹೆಚ್ಚಾಗಿ ಹೋಗಿತ್ತು. ತನ್ನ ಬದುಕಿನ ಪ್ರತಿಯೊಂದು ಆಸೆಗಳನ್ನು ಹಂಚಿಕೊಳ್ಳಲು ಅವಳು ತುದಿಗಾಲಿನಲ್ಲೇ ನಿಂತಿದ್ಲು. ಆದರೆ ಆ ಸಂಭ್ರಮದ ಹಿಂದೆಯೇ ಒಂದು ಅಸ್ಪಷ್ಟವಾದ ಭಯ ಕಾಡ್ತಾನೆ ಇತ್ತು. ಈ ಸಂಭ್ರಮ ಶಾಶ್ವತನಾ? ಕೋಣೆಯ ಬಾಗಿಲು ತೆರೆದ ಸದ್ದು. ನವೀನ್ ಒಳ ಬಂದಿದ್ದ. ಪಲ್ಲವಿಯ ಹೃದಯದ ಬಡಿತ ಜೋರಾಗಿಯೇ ಇತ್ತು. ಅವಳು ಮುಗುಳ್ನಗುತ್ತಾ ಅವನ ಕಡೆಗೆ ನೋಡಿದ್ಲು. ಏನೋ ಒಂದು ಸುಂದರವಾದ ಮಾತು ಅವನಿಂದ ಬರಬಹುದು ಅಂತ ಕಾದಿದ್ಲು. ಆದರೆ ನವೀನ್ ಅತ್ತ ಗಮನವನ್ನೇ ಕೊಡದೆ ನೇರವಾಗಿ ಹಾಸಿಗೆಯತ್ತ ನಡೆದ. ಪಲ್ಲವಿ ತುಂಬ ಸುಸ್ತಾಗಿದೆ, ಇಡೀ ದಿನ ಜನಗಳ ನಡುವೆ ನಿಂತು ನಿಂತು ನನಗಂತೂ ಪಾದ ಕಾಲು ಎಲ್ಲ ನೋವು ಬರ್ತಾ ಇದೆ ಎನ್ನುತ್ತಾ ತನ್ನ ಶರ್ಟ್ ಗುಂಡಿಗಳನ್ನು ಬಿಚ್ಚತೊಡಗಿದ್ದ. ಪಲ್ಲವಿಗೆ ಸ್ವಲ್ಪ ಅಚ್ಚರಿಯಾಯಿತು. ಹೌದೌದು, ನನಗೂ ಸುಸ್ತಾಗಿದೆ. ಆದರೆ ಈ ದಿನ ನಮಗೆ ಮತ್ತೆ ಬರುತ್ತಾ ನಮಗೆ ಎಷ್ಟು ಮುಖ್ಯ ಅಲ್ವಾ? ನಾವು ನಮ್ಮ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಎಂದು ಅವಳು ಮೆಲ್ಲಗೆ ಹೇಳಿದ್ಲು. ಅಯ್ಯೋ, ಅದಕ್ಕೇನಂತೆ ಪಲ್ಲವಿ, ನಾಳೆ ಮಾತಾಡಿದರೆ ಆಯಿತೋ, ನಾಡ್ದು ಮಾತಾಡಿದರೆ ಆಯಿತೋ, ಮೊದಲು ಲೈಟ್ ಆಫ್ ಮಾಡು ಎಂದವನೇ ನವೀನ್ ಕಣ್ಣು ಮುಚ್ಚಿ ಕುಂಭಕರ್ಣನ ರೀತಿ ಮಲಗೇ ಬಿಟ್ಟ. 2 ನಿಮಿಷವೂ ಕಳೆಯಲಿಲ್ಲ, ಅವನ ಗಾಢ ನಿದ್ರೆಯ ಗೊರಕೆ ಸದ್ದು ಕೋಣೆಯಲ್ಲಿ ಮೊಳಗತೊಡಗಿತ್ತು. ಪಲ್ಲವಿ ಅಲ್ಲೇ ಸ್ತಬ್ಧಳಾಗಿ ನಿಂತುಬಿಟ್ಲು. ಅವಳು ಇಷ್ಟು ದಿನ ಹೊಸದಿದ್ದಂತಹ ಕನಸುಗಳೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಗಾಜಿನಂತೆ ಚೂರು ಚೂರಾದ ಅನುಭವ. ತನ್ನ ಭಾವನೆಗಳಿಗೆ ಬೆಲೆ ಇಲ್ಲವೇ? ತನ್ನ ಅಸ್ತಿತ್ವಕ್ಕೆ ಇಲ್ಲಿ ಜಾಗ ಇಲ್ಲವೇ? ಕೋಣೆಯ ಆ ಮೌನ ಅವಳನ್ನು ತಿನ್ನತೊಡಗಿತ್ತು. ಹೊರಗೆ ಕೇಳ್ತಿದ್ದಂತಹ ಜನರ ನಗು ಮತ್ತು ಒಳಗಿನ ಈ ನಿರಾವತೆಯ ಅವಳನ್ನು ಹೈರಾಣಾಗಿಸಿತ್ತು. ತನ್ನ ಆಸೆಗಳನ್ನೆಲ್ಲ ಹೂತು ಹಾಕಿ ಕತ್ಲಲ್ಲಿ ಕಣ್ಣೀರನ್ನ ಸುರಿಸ್ತಾ ಕುಳಿತಿದ್ದ ಪಲ್ಲವಿಗೆ ಒಂದು ಕೆಟ್ಟ ಆಲೋಚನೆ ಬಂದ್ಬಿಡ್ತು. ಇದು ಬರೀ ಮೊದಲ ದಿನದ ಆಯಾಸವೇ ಅಥವಾ ಇಡೀ ಬದುಕಿನ ಮುನ್ಸೂಚನೆನಾ? ನವೀನ್ನೊಂದಿಗಿನ ಆ ಮೌನವಾದ ರಾತ್ರಿಗಳು ಮತ್ತು ಯಾಂತ್ರಿಕವಾದ ಹಗಲುಗಳು ಪಲ್ಲವಿಯನ್ನ ಒಳಗಿನಿಂದಲೇ ಖಾಲಿ ಮಾಡ್ತಾ ಮಾಡ್ತಾ ಬರ್ತಾ ಇದ್ವು. ಅಂತಹ ಹೊತ್ತಲ್ಲೇ ಪಕ್ಕದ ಮನೆಗೆ ಕಿರಣ್ ಮತ್ತು ದೀಪಾ ದಂಪತಿಗಳು ಬರ್ತಾರೆ. ಅದೇ ಮೊದಲ ಭೇಟಿಯಾಗಿತ್ತು, ಅದೇ ಮೊದಲ ನೋಟ ಆಗಿತ್ತು. ಮೊದಲ ನೋಟದಲ್ಲೇ ಕಿರಣ್ ಇತರರಿಗಿಂತ ಭಿನ್ನವಾಗಿ, ಡಿಫರೆಂಟ್ ಆಗಿ, ಹ್ಯಾಂಡ್ಸಮ್, ಬ್ಯೂಟಿಫುಲ್ ಆಗಿ ಕಂಡ. ನವೀನ್ನ ಉದಾಸೀನತೆಗೆ ತದ್ವಿರುದ್ಧವಾಗಿ ಕಿರಣ್ಣಲ್ಲೊಂದು ಅಸ್ಪಷ್ಟವಾದ ಚುರುಕುತನವಿತ್ತು, ಸ್ಪಷ್ಟತೆ ಇತ್ತು. ಜಿಮ್ನಲ್ಲಿ ದಂಡಿಸಿದಂತಹ ಅವನ ದೃಢವಾದ ತೋಳುಗಳು, ಅಚ್ಚುಕಟ್ಟಾದ ನಡೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಕಣ್ಣುಗಳಲ್ಲಿನ ತೀಕ್ಷ್ಣತೆ ಅನ್ನೋದಿದೆಯಲ್ಲ, ಪಲ್ಲವಿಯ ಗಮನ ಸೆಳೆಯದಿರಲು ಒಂದು ಬೆಳಗ್ಗೆ ದೀಪಾ ತನ್ನ ತವರಿಗೆ ಹೋಗಿದ್ಲು. ಕಿರಣ್ ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ತನ್ನ ಪಾಡಿಗೆ ತಾನು ಕಾಫಿಯನ್ನ ಹೀರುತ್ತಾ ಇದ್ದ. ಪಲ್ಲವಿ ಅಂಗಳದಲ್ಲಿ ಬಟ್ಟೆ ಒಣಗಿಸೋಕೆ ಅಂತ ಬಂದವಳು ಕಿರಣನ್ನ ಕಂಡು ಒಂದು ಕ್ಷಣ ಮೌನವಾಗ್ಬಿಟ್ಲು. ಇವತ್ತು ಕಿರಣ್ ಮುಗುಳ್ನಗುತ್ತಾ, ದೀಪಾ ಮನೆಯಲ್ಲೇ ಇಲ್ಲ, ಕಾಫಿ ನಾನೇ ಮಾಡಿಕೊಂಡೆ ನೋಡಿ, ಅಷ್ಟೇನು ಚೆನ್ನಾಗಿಲ್ಲ ಎಂದು ಕಣ್ಣು ಸಣ್ಣಗೆ ಮಾಡಿ ಹೇಳಿದ. ಆ ಸಣ್ಣ ಮಾತು ಅವಳಲ್ಲಿ ಒಂದು ವಿಚಿತ್ರವಾದ ಕಂಪನವನ್ನು ಮೂಡಿಸಿತ್ತು. ಹೌದಾ, ಅಭ್ಯಾಸ ಇಲ್ಲದೆ ಮಾಡಿದರೆ ಹಾಗೆ ಚೆನ್ನಾಗಿ ಬರೋದಿಲ್ಲ, ಪಲ್ಲವಿ ನಗುತ್ತಾ ಉತ್ತರಿಸಿದ್ಲು. ಆದರೆ ಅವಳ ನೋಟ ಕಿರಣ್ನ ದೃಢವಾದ ಎದೆಯ ಭಾಗದ ಮೇಲೆ ಒಂದು ಕ್ಷಣ ನಿಂತು ಮರೆಯಾಯಿತು. ಅವನ ನೋಟದಲ್ಲಿ ಏನೋ ಒಂದು ರೀತಿಯ ಹಸಿವಿತ್ತು.
ಅದು ಪಲ್ಲವಿಯ ಮನಸ್ಸಿನ ಅತೃಪ್ತಿಯನ್ನು ಅಳೆದಂತಿತ್ತು. ಅವನು ಕೇವಲ ಮಾತಾಡ್ತಿರ್ಲಿಲ್ಲ, ಅವನ ಕಣ್ಣುಗಳು ಅವಳನ್ನು ಇಂಚಿಂಚು ಗಮನಿಸ್ತಾ ಇತ್ತು, ಬೆರಳಿನ ತುದಿಯಿಂದ ಕೂದಲಿನವರೆಗೂ. ನಿಮ್ಮ ನಗು ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿದೆ ಪಲ್ಲವಿ, ಆದರೆ ಅದರಲ್ಲಿ ಯಾವುದೋ ಒಂದು ಬೇಸರ ಅಡಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಕಿರಣ್ ಮೆಲ್ಲನೆ ಹೇಳಿದ. ಆ ಮಾತು ನೇರವಾಗಿ ಪಲ್ಲವಿಯ ಹೃದಯಕ್ಕೆ ನಾಟಿತ್ತು. ಇಷ್ಟು ವರ್ಷ ಸಂಸಾರ ಅಂತ ಮಾಡಿ ನವೀನ್ ಗುರುತಿಸಿದ ಆ ನೋವನ್ನು ಈ ಹೊಸಬ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಕಂಡುಹಿಡಿದ್ಬಿಟ್ನ. ಆ ರಾತ್ರಿ ಪಲ್ಲವಿ ಹಾಸಿಗೆಯ ಮೇಲೆ ಮಲಗಿದ್ರು ಅವಳಿಗೆ ನಿದ್ದೆ ಅನ್ನೋದು ಬರ್ತಾ ಇಲ್ಲ. ಪಕ್ಕದಲ್ಲಿ ನವೀನ್ ಎಂದಿನಂತೆ ಗೊರಕೆ ಹೊಡಿತಾ ಇದ್ದ. ಪಲ್ಲವಿಯ ಕಣ್ಮುಂದೆ ಮಾತ್ರ ಕಿರಣ್ನ ಆ ತೀಕ್ಷ್ಣವಾದ ನೋಟ ಮತ್ತು ಅವನು ನೀಡಿದ ಹೊಗಳಿಕೆಯ ಸುಳಿ ಸುತ್ತಾ ಇತ್ತು. ಅತ್ತ ಮನೆಯಲ್ಲಿ ಕಿರಣ್ ಒಬ್ಬನೇ ಇದ್ದಾನೆ ಎಂಬ ಆಲೋಚನೆ ಅವಳಲ್ಲಿ ಏಕಕಾಲಕ್ಕೆ ಆತಂಕ ಮತ್ತು ರೋಮಾಂಚನ ಎರಡನ್ನ ಒಟ್ಟೊಟ್ಟಿಗೆ ಉಂಟು ಮಾಡಿತು. ನವೀನ್ ಆಫೀಸ್ ಕೆಲಸದ ಮೇಲೆ ಹೊರಗೂರಿಗೆ ಹೋದಾಗ ಮನೆಯ ಆ ದೊಡ್ಡ ಮೌನ ಪಲ್ಲವಿಯನ್ನ ಕಾಡತೊಡಗಿತ್ತು. ಕಿರಣ್ನ ಆ ತೀಕ್ಷ್ಣ ನೋಟಗಳು ಕಳೆದ ಕೆಲವು ದಿನಗಳಿಂದ ಅವಳ ನಿದ್ದೆಗೆಡಿಸ್ತಾ ಇತ್ತು. ಅಂದು ರಾತ್ರಿ ಏನೋ ಒಂದು ಧೈರ್ಯ ಮಾಡಿ ಕಿರಣ್ಣನ್ನ ಊಟಕ್ಕೆ ಆಹ್ವಾನಿಸಿದ್ಲು. ಕಿರಣ್ ಒಳ ಬಂದಾಗ ಅವನಿಂದ ಮದ್ಯದ ಒಂದು ಸುಗಂಧದ ದ್ರವ್ಯದ ಮಿಶ್ರಿತ ವಾಸನೆ ಬರ್ತಾ ಇತ್ತು. ಅವನ ಕಣ್ಣುಗಳಲ್ಲಿ ಎಂದಿಗಿಂತ ಹೆಚ್ಚಿನ ಮದ ಅನ್ನೋದು ಏರ್ತಾ ಇತ್ತು. ಆ ಕತ್ತಲ ರಾತ್ರಿಯಲ್ಲಿ ಇಬ್ಬರ ನಡುವಿನ ಅಂತರ ಸದ್ದಿಲ್ಲದೆ ಮರೆಯಾಗ್ತಿತ್ತು. ಅವನಿಗೆ ಊಟ ಬಡಿಸುವಾಗ ಪಲ್ಲವಿಯ ಕೈಗಳು ಒಂದು ಕ್ಷಣ ನಡುಗ್ತಾ ಇದ್ವು. ಕಿರಣ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಪಲ್ಲವಿ, ನಿನ್ನ ಇಡೀ ಜೀವನ ಈ ಮೌನದಲ್ಲೇ ಕಳೆದು ಹೋಗ್ಬಾರ್ದು ಎನ್ನುತ್ತಾ ದಿಢೀರನೆ ಅವಳ ಕೈಯನ್ನ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟ. ಅವನ ಬಿಸಿ ಉಸಿರು ಅವಳ ಕುತ್ತಿಗೆಯ ಬಳಿ ದಾಗ್ತಾ ಇತ್ತು. ಪಲ್ಲವಿಯ ಮನಸ್ಸು ಒಂದೆಡೆ ಇದು ತಪ್ಪು, ಇದು ತಪ್ಪು, ಇದು ಸರಿಯಲ್ಲ ಅಂತ ಕೂಗ್ತಾ ಇದೆ. ಇನ್ನೊಂದೆಡೆ ಅವಳ ಅತೃಪ್ತ ಹೃದಯ ಈ ಸ್ಪರ್ಶಕ್ಕಾಗಿ ಹಂಬಲಿಸ್ತಾ ಇದೆ. ಈ ಆತಂಕದ ನಡುವೆಯೂ ಅವಳು ಅವನಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲವೇಕೆ? ಬೇಡ ಕಿರಣ್, ಯಾರಾದರೂ ನೋಡಬಹುದು ಎಂದು ಅವಳು ಮೆಲ್ಲನೆ ಪ್ರತಿರೋಧವನ್ನ ಒಡ್ಡಿದ್ಲು. ಆದರೆ ಕಿರಣ್ ಅವಳನ್ನು ತನ್ನತ್ತ ಎಳೆದುಕೊಂಡ. ಯಾರು ನೋಡ್ತಾರೆ? ನಿನ್ನ ಮನಸ್ಸಿನ ಆಸೆ ಅನ್ನೋದು ನನಗೆ ಗೊತ್ತು ಎಂದು ಮಿಸುಕಿದ್ದ. ಕಿರಣ್ನ ದೃಢವಾದ ತೋಳುಗಳ ನಡುವೆ ಪಲ್ಲವಿ ಸಂಪೂರ್ಣವಾಗಿ ಸೋತು ಶರಣಾಗಿ ಹೋಗಿದ್ಲು. ನವೀನ್ ನೀಡದ ಆ ನಿಕಟತೆ, ಆ ಸುಖ, ಕಿರಣ್ನ ಅಮಲೇರಿದ ಮಾತುಗಳಲ್ಲಿ ಅವಳಿಗೆ ಕೇವಲ ಅಷ್ಟರಲ್ಲೇ ಕಾಣ್ತಿತ್ತು. ಅವಳ ಪ್ರತಿರೋಧವು ಕ್ರಮೇಣ ಶರಣಾಗತಿಗೆ ದಾರಿ ಮಾಡಿಕೊಡ್ತಾ ಇತ್ತು. ಆ ಕ್ಷಣದಲ್ಲಿ ಸರಿ, ತಪ್ಪು, ಒಳ್ಳೆಯದು, ಕೆಟ್ಟದ್ದು, ಗಡಿ ರೇಖೆ ಮುಸುಕಾಗಿ ಮರೆಯಾಗಿತ್ತು. ಆ ರಾತ್ರಿಯ ನಿರಾವತೆಯಲ್ಲಿ ಇಬ್ಬರ ಉಸಿರಾಟದ ಸದ್ದು ಮಾತ್ರ ಕೇಳಿಸ್ತಾ ಇತ್ತು. ಕಿರಣ್ನ ಪ್ರೀತಿಯ ಅತಿರೇಕಕ್ಕೆ ಶರಣಾದ ಪಲ್ಲವಿ ತಾನು ಮಾಡ್ತಿರೋದು ಬದುಕಿನ ಅತಿದೊಡ್ಡ ತಪ್ಪೋ ಅಥವಾ ಸಿಗಬೇಕಾದ ಹಕ್ಕೋ ಎಂದು ತಿಳಿಯದ ಸ್ಥಿತಿಯಲ್ಲಿದ್ಲು. ಬೆಳಗಿನ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಹೊಳಬಂದಾಗ ಪಲ್ಲವಿಯ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಅಪರಾಧ ಪ್ರಜ್ಞೆ ಮತ್ತು ಅಷ್ಟೇ ತೀವ್ರವಾದ ಹೊಸ ಅನುಭವದ ಅಮಲಿತ್ತು. ಕಿರಣ್ ಅವಳ ಪಕ್ಕದಲ್ಲೇ ಕುಳಿತು ಕಾಫಿಯನ್ನ ಕುಡಿಯುತ್ತಿದ್ದ. ರಾತ್ರಿಯ ಆ ಘಟನೆ ಕನಸೋ ಅಥವಾ ನನಸೋ ಎಂದು ಅವಳು ಮೌನವಾಗಿ ಚಡಪಡಿಸ್ತಾ ಇರುವಾಗ ಕಿರಣ್ ಅವಳ ಹತ್ತಿರ ಬಂದ. ಸಾರಿ, ಐ ಆಮ್ ರಿಯಲಿ ಸಾರಿ ಪಲ್ಲವಿ. ರಾತ್ರಿ ನಾನೇನಾದರೂ ಮಿತಿ ಮೀರಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಆದರೆ ಆ ಕ್ಷಣದಲ್ಲಿ ನನಗದು ಸರಿ ಅಂತ ಅನ್ನಿಸ್ಬಿಡ್ತು ಅಂತ ಅಂದ. ಅವನ ಸ್ವರದಲ್ಲಿ ಕ್ಷಮೆಗಿಂತ ಹೆಚ್ಚಾಗಿ ಅಧಿಕಾರವಿತ್ತು. ಆ ಅಧಿಕಾರವೇ ಅವಳನ್ನು ಮತ್ತೆ ಮತ್ತೆ ಅವನತ್ತ ಸೆಳೀತಾ ಇತ್ತು. ಪಲ್ಲವಿ ಎದ್ದು ಕುಳಿತು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಕಿರಣ್, ನಾವೇನು ಮಾಡಿದ್ವಿ? ನನ್ನ ಪತಿ ಇಲ್ಲಿಲ್ಲದಿರುವಾಗ ಇದು ದ್ರೋಹ ಅಲ್ವಾ ಅಂತ ಕೇಳಿದ್ಲು. ಕಿರಣ್ ಅವಳ ಗಲ್ಲವನ್ನು ಮುಟ್ಟಿ ಮೇಲೆತ್ತಿ, ದ್ರೋಹ ಅಂದರೆ ನಿನ್ನ ಭಾವನೆಗಳಿಗೆ ಬೆಲೆ ಕೊಡದವನ ಜೊತೆ ಬದುಕುವುದು ಪಲ್ಲವಿ. ನವೀನ್ ಬಂದ ಮೇಲೆ ನೀನು ಮತ್ತೆ ಅದೇ ಯಾಂತ್ರಿಕ ಬದುಕಿಗೆ ಹೋಗ್ತೀಯ. ಆದರೆ ಅಲ್ಲಿಯವರೆಗೆ ನೀನು ನಿನಗಾಗಿ ಬದುಕಬಾರದೇಕೆ ಎಂದು ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ದ. ಈ ಪ್ರಶ್ನೆ ಪಲ್ಲವಿಯ ಮನಸ್ಸಿನ ಅತೃಪ್ತಿಯ ಬಾಗಿಲನ್ನು ಮತ್ತೆ ಮತ್ತೆ ತೆರೀತು. ಕಿರಣ್ ಮೆಲ್ಲನೆ ಅವಳ ಕಿವಿಯ ಹತ್ತಿರ ಬಂದು, ನವೀನ್ ಬರಲು ಇನ್ನೂ 10 ದಿನ ಇದೆ. ಅಲ್ಲಿಯವರೆಗೆ ನೀನು ಕೇವಲ ನನ್ನವಳು.
ಈ 10 ದಿನಗಳಲ್ಲಿ ನಾವು ನಮ್ಮದೇ ಆದ ಹೊಸ ಲೋಕವನ್ನು ಸೃಷ್ಟಿಸಿಕೊಳ್ಳೋಣ. ಈ 10 ದಿನದ ಒಪ್ಪಂದಕ್ಕೆ ನೀನು ಒಪ್ತೀಯಾ ಎಂದು ಕೇಳಿದ. ಅವನ ಮಾತುಗಳಲ್ಲಿ ಬೋಲ್ಡ್ ಆದ ಆಹ್ವಾನವಿತ್ತು. ಪಲ್ಲವಿಯ ಮನಸ್ಸು ಒಂದೆಡೆ ನಡುಗ್ತಾ ಇದ್ರೂ ಅವನ ಆ ಅನಿರೀಕ್ಷಿತ ಪ್ರಸ್ತಾಪವು ಅವಳಲ್ಲಿ ಹಿಂದೆಂದೂ ಕಾಣದಂತಹ ಹೊಸ ರೋಮಾಂಚನ, ಹೊಸ ಲೋಕವನ್ನ ಮತ್ತೆ ಅತಿ ಹೆಚ್ಚಿನ ಕುತೂಹಲವನ್ನ ಹುಟ್ಟು ಹಾಕತ್ತೆ. ಈ ಒಪ್ಪಂದ ಮುಗಿದ ಮೇಲೆ ಅವಳ ಬದುಕು ಮೊದಲಿನಂತಿರಲಿಲ್ಲ. ಪಲ್ಲವಿ ಮೌನವಾಗಿಯೇ ಅವನ ಕೈಗಳನ್ನು ಹಿಡಿದ್ಲು. ಆ ಸ್ಪರ್ಶವೇ ಅವಳ ಒಪ್ಪಿಗೆಯಾಗಿತ್ತು. ಈ 10 ದಿನಗಳ ನಿಗೂಢ ಸಂಬಂಧ ಅವಳನ್ನು ಯಾವ ಅಪಾಯಕ್ಕೆ ತಳ್ಳಬಹುದು ಎಂಬ ಅರಿವಿದ್ರೂ ಕೂಡ ಅವಳು ಆ ಕ್ಷಣದ ಆಕರ್ಷಣೆಗೆ ಬಲಿಯಾಗಿ ಬಿಟ್ಲು, ಶರಣಾಗಿ ಹೋಗಿದ್ಲು. ಮನೆಯ ಹೊರಗೆ ಜಗತ್ತು ಎಂದಿನಂತೆ ಇರಬಹುದು. ಆದರೆ ಈ 4 ಗೋಡೆಗಳ ನಡುವೆ ಆರಂಭವಾಗ್ತಿರುವ ಈ ಹೊಸ ಒಪ್ಪಂದ ಪಲ್ಲವಿಯ ಜೀವನದ ಅತಿ ದೊಡ್ಡದಾದ ತಿರುವಾಗುತ್ತದೆ. ಮರುದಿನ ಕಿರಣ್ ಪಲ್ಲವಿಯನ್ನ ನಗರದ ದೊಡ್ಡ ಮಾಲ್ ಒಂದಕ್ಕೆ ಕರೆದೊಯ್ತಾನೆ. ಪಲ್ಲವಿ, ಈ 10 ದಿನಗಳಲ್ಲಿ ನೀನು ಹಳೆಯ ಪಲ್ಲವಿಯಂತೆ ಇರಬಾರದು. ನಿನ್ನಲ್ಲಿ ಅಡಗಿರುವಂತಹ ಆ ಮಾಡರ್ನ್ ಹೆಣ್ಣನ್ನ ನಾನು ಕಣ್ತುಂಬಿಸ್ಬೇಕು, ನೋಡ್ಕೋಬೇಕು ಅಂತ ಹೇಳ್ತಾನೆ. ಕಿರಣ್ ಹೇಳಿದಾಗ ಪಲ್ಲವಿಗೆ ಅಚ್ಚರಿಯೂ ಒಳಗೆಲ್ಲೋ ಅಸ್ಪಷ್ಟ ಖುಷಿಯೂ ಆಯಿತು. ಬ್ಯೂಟಿ ಪಾರ್ಲರ್ನಲ್ಲಿ ಅವಳ ಕೇಶವಿನ್ಯಾಸ ಬದಲಾಯಿತು. ಮುಖದ ಮೇಲೆ ಹೊಸ ಕಳೆಯೊಂದು ಕೂಡ ಮೂಡುತ್ತೆ. ಅವಳು ಮೊದಲೇ ನೋಡೋಕೆ ತುಂಬ ಸುಂದರಿ. ಅದರಲ್ಲೂ ಈ ರೀತಿ ಎಲ್ಲ ಮಾಡಿದಾಗ ಅವಳು ನಿಜವಾಗಿಯೂ ತಿಲೋತ್ತಮೆ, ಊರ್ವಶಿ, ಮೇನಕೆ ಅವರನ್ನೆಲ್ಲ ಬೇಟ್ ಮಾಡುವಂತೆ ಕಾಣ್ತಿದ್ಲು. ಆದರೆ ನಿಜವಾದ ಬದಲಾವಣೆ ಕಂಡದ್ದು ಬಟ್ಟೆಗಳ ಅಂಗಡಿಯಲ್ಲಿ ನೋಡಿ. ಕಿರಣ್ ಅವಳಿಗಾಗಿ ಒಂದು ಬಿಗಿಯಾದ ಜೀನ್ಸ್ ಸ್ಲೀವ್ಲೆಸ್ ಟಾಪ್ ಅನ್ನು ಆರಿಸ್ತಾನೆ. ಟ್ರಯಲ್ ರೂಮ್ನಿಂದ ಹೊರಬರಲು ಪಲ್ಲವಿ ಮೊದಲು ಸಂಕೋಚ ಪಡ್ತಾಳೆ. ನಾನಿದನ್ನು ಹಾಕ್ಕೊಳ್ಬೇಕಾ ನವೀನ್? ನವೀನ್ ಅದು ಯಾವತ್ತೂ ಇದ್ದದಕ್ಕೆ ಒಪ್ತಾ ಇರಲಿಲ್ಲ ಎಂದು ಪಿಸುಗುಟ್ಟಿದ್ಲು. ಆದರೆ ಕಿರಣ್ ಅವಳನ್ನು ಕೈ ಹಿಡಿದು ಕನ್ನಡಿಯ ಮುಂದೆ ನಿಲ್ಲಿಸ್ದ. ನೋಡ್ ಪಲ್ಲವಿ, ನೀನು ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ ಅಂತ. ನಿನ್ನ ಅಂದ ಚಂದನೆಲ್ಲ ಒಳಗಡೆನೆ ಬಚ್ಚಿಟ್ಕೊಳ್ತಾ ಇದೆಯಾ. ಅದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು. ನವೀನ್ ನಿನ್ನನ್ನು ಕೇವಲ ಒಬ್ಬ ಗೃಹಿಣಿಯಾಗಿ ನೋಡಿದ, ಆದರೆ ನಾನು ನಿನ್ನೊಬ್ಬ ಆಕರ್ಷಕ ಹೆಣ್ಣಾಗಿ ನೋಡ್ತಾ ಇದ್ದೀನಿ ಎನ್ನುತ್ತಾ ಅವಳ ಬೆನ್ನ ಮೇಲೆ ಕೈ ಆಡಿಸ್ತಾನೆ. ಕಿರಣ್ನ ಹೊಗಳಿಕೆ ಪಲ್ಲವಿಯಲ್ಲಿ ಮೊದಲಿಗಿದ್ದ ನಾಚಿಕೆಯನ್ನು ಹೋಗಲಾಡಿಸಿ ತನ್ನ ಹೊಸ ರೂಪದ ಮೇಲೆ ಅವಳಿಗೆ ಪ್ರೇಮ ಮೂಡುವಂತೆ ಮಾಡ್ತಾ ಇತ್ತು. ಈ ಬದಲಾವಣೆ ಅವಳನ್ನು ಅದೆತ್ತ ಕರೆದೊಯ್ಯಲಿದೆ ಗೊತ್ತಿಲ್ಲ. ಅಂದಿನಿಂದ ಅವರಿಬ್ಬರ ಪ್ರವಾಸ ಆರಂಭ ಆಯಿತು. ಪಕ್ಕದ ಮನೆಯವರು ಅಥವಾ ಅಪರಿಚಿತರು ಯಾರೂ ಇಲ್ಲದ ಕಡೆಗೆ ನಗರದ ಗದ್ದಲದ ನಡುವೆ ಇಬ್ಬರು ಅಪರಿಚಿತರಂತೆ ಸುತ್ತಾಡ್ತಾ ಇದ್ರು. ಈಗ ತಾನೇ ಪ್ರೀತಿ ಮಾಡುತ್ತಿರುವಂತಹ ಗಂಡು ಹೆಣ್ಣಿನ ರೀತಿ ಅವರ ಚಲನವಲನಗಳು. ಕಿರಣ್ ಆ ಪ್ರತಿ ಕ್ಷಣವೂ ಅವಳನ್ನು ತನ್ನ ಪ್ರೇಮದ ಬಲೆಯಲ್ಲಿ ಇನ್ನಷ್ಟು ಬಿಗಿಯಾಗಿ ಬಂಧಿಸ್ತಾ ಇದ್ದ. ಅವನ ತೀಕ್ಷ್ಣ ನೋಟ ಮತ್ತು ಆಗಾಗ ನೀಡುತ್ತಿದ್ದ ಕಾಂಪ್ಲಿಮೆಂಟ್ಸ್ ಪಲ್ಲವಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದ್ವು. ಅವಳು ಹಿಂದೆಂದೂ ಅನುಭವಿಸಿದ ಆ ಸ್ವಾತಂತ್ರ್ಯ ಅವಳಿಗೆ ಅಮಲೇರಿಸ್ತಾ ಇತ್ತು. ಆದರೆ ಈ 10 ದಿನಗಳ ಕನಸಿನ ಲೋಕ ಮುಗಿದ ಮೇಲೆ ಈ ಮಾಡರ್ನ್ ಉಡುಪುಗಳನ್ನು ಬಿಚ್ಚಿಟ್ಟು ಮತ್ತೆ ಹಳೆಯ ಪಲ್ಲವಿಯಾಗಲು ಅವಳಿಗೆ ಸಾಧ್ಯನಾ? ಗೊತ್ತಿಲ್ಲ. ಪ್ರತಿದಿನವೂ ಹೊಸ ಜಾಗಗಳು, ಹೊಸ ಅನುಭವಗಳು, ಆತನ ಪ್ರೀತಿಯ ಲಲ್ಲೆ ಮಾತುಗಳು. ಕಿರಣ್ ಅವಳನ್ನು ಕೇವಲ ಶಾಪಿಂಗ್ ಅಷ್ಟೇ ಸೀಮಿತಗೊಳಿಸಿರಲಿಲ್ಲ. ಅವಳ ಮನಸ್ಸಿನ ಆಳದ ಹಂಬಲಗಳನ್ನು ಒಂದೊಂದಾಗಿ ಹೊರತೆಗಿತಾ ಇದ್ದ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ 10 ದಿನಗಳ ಪ್ರವಾಸದಲ್ಲಿ ಕಿರಣ್ ಪಲ್ಲವಿಯನ್ನು ಯಾವ ರೀತಿಯಲ್ಲಿ ಅದೆಂತಹ ರಹಸ್ಯ ತಾಣಗಳಿಗೆ ಕರೆದೊಯ್ತಾನೆ, ಅದು ಯಾರು ಊಹೆ ಮಾಡಲು ಅಸಾಧ್ಯವಾದದ್ದು. ಅಲ್ಲಿ ಅವಳಿಗಾಗಿ ಆ ದೊಡ್ಡ ಆ ಜಾಗದಲ್ಲಿ ಕಾದು ಕುಳಿತಿದೆ. ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಲ್ಲವಿ ಮತ್ತು ಈತನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರ್ಬೋದು ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಭಾಗಕ್ಕಾಗಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಬೇಕಾಗುತ್ತೆ. ಧನ್ಯವಾದಗಳು.